ನಾಗರ ಪಂಚಮಿ ನಾಗಾನುಗ್ರಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ವೀಕ್ಷಕರೇ, ನಾಗರ ಪಂಚಮಿ ನಾಳೆ ಬೆಳಗಾದ್ರೆ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಬೆಳಗಾದ್ರೆ ಸಾಕು ಜನ ನಾಗಕಟ್ಟೆಗಳಿಗೆ ಹೋಗ್ತಾರೆ, ನಾಗನಿಗೆ ಹಾಲೆರಿತಾರೆ, ಇಷ್ಟಾರ್ಥವನ್ನ ಸಿದ್ಧಿಸಪ್ಪ ಅಂತ ಕೇಳ್ಕೋತಾರೆ. ನಾಗರ ಪಂಚಮಿ ಹಬ್ಬಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ, ಧಾರ್ಮಿಕ ಹಿನ್ನೆಲೆಯ ಜೊತೆಗೆ ಪ್ರಕೃತಿಯ ಜೊತೆಗೂ ಕೂಡ ಅದರ ಅವಿನಾಭಾವ ಸಂಬಂಧ ಇದೆ. ಈ ನಾಗರ ಪಂಚಮಿ ಹಬ್ಬದ ಮಹತ್ವ ಏನು? ಯಾಕಂದ್ರೆ ನಾವು ನಾಗ ಅಂದ ತಕ್ಷಣ ಜನ ಭಯ ಬಿದ್ದು ಬಿಡ್ತಾರೆ. ಜಾತಕ ತೋರಿಸಿದಾಗ ಅಥವಾ ಜೀವನದಲ್ಲಿ ಏನೋ ಕಷ್ಟಗಳು ಎದುರಾಯ್ತು ಅಂತ ಅಂದು ನಾವು ತಜ್ಞರ ಬಳಿ ಹೋದಾಗ ಅವ್ರು ಹೇಳ್ತಾರೆ ನಾಗದೋಷ, ಅದಕ್ಕೆ ನೀವು ಶಾಂತಿ ಮಾಡಿಸ್ಬೇಕು, ನಾಗಾರಾಧನೆ ಅದಕ್ಕೆ ಬಹಳ ವಿಶಿಷ್ಟವಾದ ಸ್ಥಾನಮಾನ ಇದೆ. ನಾವು ಹಲವು ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರ ಆರಾಧನೆ ಮಾಡ್ತೀವಿ, ಆದರೆ ನಾಗ ಮತ್ತು ನಾಗನ ಆರಾಧನೆ ಅಂತ ಅಂದಾಗ ಭಯ ಭಕ್ತಿ ಎಲ್ಲವೂ ಕೂಡ ಒಟ್ಟಿಗೆ ಇರುತ್ತೆ. ಅಂಥದ್ರಲ್ಲಿ ನಾಳೆ ಬೆಳಗಾದ್ರೆ ನಾಗಪಂಚಮಿಯ ದಿನ ಮಾಡುವಂತಹ ನಾಗಾರಾಧನೆ ಇದೆಯಲ್ಲ, ಅದು ಬಹಳ ಬಹಳ ಮಹತ್ವದ್ದು. ಹಾಗಾದರೆ ನಾಗರ ಪಂಚಮಿಯ ವಿಶೇಷತೆ ಏನು, ಮಹತ್ವ ಏನು, ಅದಕ್ಕಿರುವಂತಹ ಪೌರಾಣಿಕವಾದ ಹಿನ್ನೆಲೆ ಏನು, ವೈಜ್ಞಾನಿಕವಾದಂತಹ ಹಿನ್ನೆಲೆ ಕೂಡ ಅದಕ್ಕೆ ಇದೆ. ಅವೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಾಗನ ಆರಾಧನೆ ಯಾಕೆ ಮಾಡಬೇಕು, ನಾಗದೋಷ ಯಾಕೆ ಬರುತ್ತೆ, ನಾಗನ ಆರಾಧನೆಯನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು, ಅದಕ್ಕಿರುವಂಥ ನೇಮನಿಷ್ಠೆಗಳೇನು, ನಾಳಿನ ನಾಗರ ಪಂಚಮಿಯ ವಿಶಿಷ್ಟತೆಗಳೇನು, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹಲವು ಪ್ರಶ್ನೆಗಳು ನಿಮಗೂ ಕೂಡ ಬಂದಿರುತ್ತೆ. ನೀವು ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೂಡ ಪಡ್ಕೋಬಹುದು. ಹಾಗಾದರೆ ಇನ್ಯಾಕ್ ತಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು, ಈಶಾ ಜ್ಯೋತಿಷಾಲಯ ಧರ್ಮಸ್ಥಳ, ಅದರ ಜೊತೆಗೆ ನಾಗೋಪಾಸಕರು ಕೂಡ ಹೌದು, ವೇದಮೂರ್ತಿ ವಿದ್ಯೇಶ ತಂತ್ರಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಜೊತೆ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಕೂಡ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮೊದಲು ವೇದಮೂರ್ತಿ ವಿದ್ಯೇಶ ತಂತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರು ಮಂಗಲಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಶ್ರಾವಣ ಮಾಸದ ಶುಕ್ಲಪಕ್ಷ ನಾಗರ ಪಂಚಮಿ ಹಬ್ಬದ ಪ್ರಾರಂಭೋತ್ಸವ ನಡೀತಾ ಇದೆ ನಾಳೆಯಿಂದ. ನಿಮ್ಮೆಲ್ಲ ಸುವರ್ಣ ನ್ಯೂಸ್ ಪ್ರೇಕ್ಷಕರಿಗೆ ಹಾರ್ದಿಕವಾದ ಶುಭಾಶಯಗಳು. ನಮಸ್ತೆ. ಎಸ್, ನಾಗರ ಪಂಚಮಿ ಅಂದ ತಕ್ಷಣ ಹಬ್ಬಗಳ ಸರದಿ ಅಲ್ಲಿಂದ ಶುರುವಾಗುತ್ತೆ. ಶ್ರಾವಣ ಮಾಸ ಮೊನ್ನೆ ಆರಂಭ ಆಯಿತು. ಶ್ರಾವಣ ಮಾಸದ 4ನೇ ದಿನ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬ, ಅದರ ಹಿನ್ನೆಲೆ ಏನು, ಅದರ ವಿಶೇಷತೆ ಏನು? ಯಾಕಂದರೆ ಬಹಳ ಪುರಾತನ ಕಾಲದಿಂದ, ಈಗ ನಾವು ನಮ್ಮ ಹಬ್ಬ ಹರಿದಿನ ಅದರ ಆಚರಣೆ ಅಂದಾಗ ಪುರಾಣದ ಗ್ರಂಥಗಳನ್ನು ನೋಡ್ತೀವಿ, ಓ ಆವಾಗ್ನಿಂದಲೂ ಇದೆಯಾ ಅಂತ. ನಾಗರ ಪಂಚಮಿ ಹಬ್ಬ ಎಷ್ಟು ಪ್ರಾಚೀನವಾದುದು, ಅದರ ವಿಶೇಷತೆ ಅಂತ? ನಾಗರ ಪಂಚಮಿ ಅಂತ ಹೇಳುವಂಥದ್ದು ಈ ಕಲಿಯುಗದಲ್ಲಿ ಆರಂಭ ಆದದ್ದಲ್ಲ. ಈ ಕಲಿಯುಗದಲ್ಲಿ ಆರಂಭ ಆದರೂ ದ್ವಾಪರ ಯುಗದಿಂದಲೂ ಋಗ್ವೇದ ವಿಶೇಷವಾದಂತಹ 10,000 ವರ್ಷದ ಹಿಂದೆಯಿಂದಲೇ ನಾಗನ ವಿಶೇಷ ಆರಾಧನೆಗಳು ನಡೀತಾ ಬರ್ತಾ ಇದೆ. ನಾಗಾರಾಧನೆ ಅಂತ ಹೇಳುವಂಥದ್ದು ಪ್ರಕೃತಿಮಯವಾದಂತಹ ಆರಾಧನೆ. ಕೃಷಿಗೆ ಸಂಬಂಧಪಟ್ಟು ವಿಶೇಷವಾಗಿ ಅನುಗ್ರಹ ಮಾಡುವಂತಹ ನಾಗದೇವತೆ ಆಗಿದ್ದಾನೆ ನಾಗರಾಜ. ಹಾಗಿರುವಾಗ ನಾಗನ ವಿಶೇಷ ಅನುಗ್ರಹಕ್ಕೋಸ್ಕರವಾಗಿ ಅದೇ ನಮ್ಮ ಈ ಅಮಾವಾಸ್ಯೆ ಕಳೆದು ನಾಗರ ಪಂಚಮಿ ದಿವಸ ಬಂದು ಪ್ರಾರಂಭ ಆಗ್ತದೆ. ಈ ವರ್ಷದ ಹಬ್ಬವೇ ಪ್ರಾರಂಭ ಆಗ್ತದೆ ಅಂತ ನಮ್ಮ ಪ್ರತೀತಿಯಾಗಿದೆ. ಹಾಗಿರುವಾಗ ನಾಗನ ಸಾನ್ನಿಧ್ಯಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳ ವಿಶೇಷವಾಗಿ ಬಹಳ ಮಡಿಯಿಂದ ಮಾಡ್ತೇವೆ. ನಿಮ್ಮ ಈ ಕಡೆ ಉತ್ತರ ಕರ್ನಾಟಕದಿಂದ ವಿಶೇಷವಾದಂಥ ಆರಾಧನೆ ಎಲ್ಲರೂ ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆ ಅಂದರೆ ಒಡ ಹುಟ್ಟಿದವರ ಹಬ್ಬ ಅಂತ ಕರೀತಾರೆ. ಅಂದರೆ ನಾಗನಿಗೆ ಹಾಲೆರೆದು ಅಣ್ಣ ತಮ್ಮಂದ್ರು ಚೆನ್ನಾಗಿರಲಿ, ದೀರ್ಘಾಯುಷ್ಯ ಇರಲಿ ಅಂತ. ಅದೇ ಕರಾವಳಿ ಕಡೆ ನಾಗಬನ, ನಾಗಾರಾಧನೆ ಬಹಳ ವಿಶೇಷ. ಅಂದರೆ ಆಯಾ ಕುಟುಂಬಕ್ಕೆ ಅವರದೇ ಕುಟುಂಬದ ನಾಗಬನಗಳಿರುತ್ತೆ, ನಾಗನ ಆರಾಧನಾ ಕ್ಷೇತ್ರಗಳಿರುತ್ತೆ, ಅಷ್ಟು ವೈಶಿಷ್ಟ್ಯತೆ ಇರುತ್ತೆ. ಯಾಕೆ ಅಂತ ಹೇಳಿದರೆ ನಾಗನ ಆರಾಧನೆಯಲ್ಲಿ ಕುಟುಂಬದ ನಾಗ ಅಂತ ಹೇಳಿದರೆ ಒಂದು ನಮ್ಮ ಕಡೆಯೆಲ್ಲ ಮನೆತನ, ಅದೇ ರೀತಿ ಗುತ್ತಿನ ಮನೆಗಳು, ಅದೇ ರೀತಿ ಒಂದು ಅವರವರ ಮೂಲ ಮನೆ ಅಂತ ಹೇಳುವಂತ ಆರಾಧನೆಯಲ್ಲಿ ಅಲ್ಲಿ ಒಂದು ಬನ ಅಂತ ಇರ್ತದೆ. ವರ್ಷದಲ್ಲಿ ಒಂದು ದಿವಸ ಎಲ್ಲರೂ ಅಣ್ಣ ತಮ್ಮಂದಿರು ಎಲ್ಲೇ ಇದ್ರೂ ಬರ್ತಾರೆ, ಎಲ್ಲ ಸಂಬಂಧಿಕರು
ಅವರು ಖಂಡಿತವಾಗಿ ಬರ್ತಾರೆ. ಹೌದು. ಬರ್ಲಿಕ್ಕೆ ಎಲ್ಲಿಯಾದ್ರೂ ಆಗ್ಲಿಲ್ಲಾದ್ರೂ ನನ್ನ ಕಡೆಯಿಂದ ಒಂದು ಸಿಯಾಳ, ನನ್ನ ಕಡೆಯಿಂದ ದೇವರಿಗೊಂದು ತಂಬಿಲ, ಎಲ್ಲೆಲ್ಲೋ ಫಾರಿನಲ್ಲಿ ಎಲ್ಲ ಇರ್ತಾರೆ. ಆದರೂ ಆ ನಾಗರ ಪಂಚಮಿ ದಿವಸ ಆದರೂ ಮನೆಗೊಂದು ಫೋನ್ ಮಾಡಿ ಹೇಳ್ತಾರೆ, ನನ್ನ ನಕ್ಷತ್ರ ಈ ರೀತಿ ಇದೆ, ಈ ರೀತಿ ಇದೆ, ಅದನ್ನು ಹೇಳಿಸಿ ಭಟ್ರ ಹತ್ರ ತಂಬಿಲವನ್ನು ಮಾಡಿಸಿ. ಹಾಗಾದ್ರೆ ನಾವು ನಾಗನ ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆಗಳು ಬರ್ತದೆ ಖಂಡಿತವಾಗಿಯೂ. ಅದೇ ರೀತಿ ನಾಗನ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನೆಲ್ಲ ಮಾಡ್ತೇವೆ, ತಂಬಿಲ ಪೂಜೆಗಳನ್ನು ಮಾಡ್ತೇವೆ. ಅದರಲ್ಲಿ ಸಹ ಅಲ್ಲಿ ಬಹಳ ಮಡಿಯಿಂದ ಮಾಡ್ತೇವೆ ನಾವು. ಹಾಗಿರುವಾಗ ನಾಗ ಮತ್ತೆ ಸರ್ಪ ಅಂತ ಹೇಳುವಂಥ ಶಬ್ದಗಳುಂಟು, ಅದು ಎರಡು ಸಹ ಒಂದೇ ಅಲ್ಲ. ಹೌದು. ಈ ದೋಷಗಳು ಅಂದಾಗ ಸರ್ಪ ಬರುತ್ತಾ? ಹೌದು. ಸರ್ಪದೋಷ, ಸರ್ಪ ಶಾಂತಿ, ಸರ್ಪ ಮಂಗಲ ಹೋಮ ಇದೆಲ್ಲ ಬರ್ತದೆ. ಯಾಕೆ ಅಂತ ಹೇಳಿದರೆ ಈ ನೆಲದಲ್ಲಿ ಹರಿದಾಡುವಂಥದ್ದೆಲ್ಲ ಸರ್ಪ ಅಂತ ಲೆಕ್ಕ. ಅದೇ ರೀತಿ ಬಿಂಬ ಮಧ್ಯದಲ್ಲಿ ಶಿಲಾ ವಿಗ್ರಹದಲ್ಲಿ ಆರಾಧನೆ ಮಾಡುವಂಥದ್ದು ನಾಗ ಅಂತ ಲೆಕ್ಕ. ಸರ್ಪನಿಗೆ ಒಂದೇ ಹೆಡೆ, ಆದರೆ ನಾಗನಿಗೆ ತುಂಬ ಬೇರೆ ಬೇರೆ ರೀತಿಯಾದಂತಹ ಅದರಲ್ಲಿ ಇದೆ. 1000 ಹೆಡೆಯ ಆ ಸಂಕರ್ಷಣ ಸ್ವರೂಪನೂ ಇದ್ದಾನೆ, ಬೇರೆ ಬೇರೆ ರೀತಿಯಾದಂತಹ ನಾಗರಾಜನು ಅದರಲ್ಲಿ ಇದ್ದಾರೆ. ಹಾಗಿರುವಾಗ ನಾವು ಮಾಡುವಂಥದ್ದೆಲ್ಲ ಸರ್ಪಶಾಂತಿ ಅಂತ ಹೇಳ್ತೇವೆ, ನಾಗಶಾಂತಿ ಅಂತ ಹೇಳುವುದಿಲ್ಲ. ಪೂಜೆ ಅಂತ ಹೇಳುವಂಥ ಬಿಂಬ ಮಧ್ಯದಲ್ಲಿ ಸರ್ಪ ಪೂಜೆ ಅಂತ ಹೇಳುವುದಿಲ್ಲ, ಅದು ನಾಗನಿಗೆ ಪೂಜೆ ಅಂತ ಹೇಳುವಂಥದ್ದು. ಹಾಗಿರುವಾಗ ಉತ್ತಮ ಲೋಕದ ನಾಗನ ಸಾನ್ನಿಧ್ಯತೆಗಳನ್ನೆಲ್ಲ ಆರಾಧನೆ ಮಾಡುವಂಥದ್ದು ಈ ಶಿಲಾಮಯ ವಿಗ್ರಹದಲ್ಲಿ. ಈ ಪಂಚ ಅಮೃತ ಅಭಿಷೇಕವನ್ನು ನಾವು ಮಾಡ್ತೇವೆ. ಅದರಲ್ಲಿ ಹಾಲು, ಮೊಸರು, ಜೇನು, ಸಕ್ಕರೆ, ತುಪ್ಪ, ಬಾಳೆಹಣ್ಣು, ಅದೇ ರೀತಿ ಸಿಯಾಳ, ಇದನ್ನೆಲ್ಲ ಅಭಿಷೇಕವನ್ನು ಮಾಡ್ತೇವೆ. ಅದರಲ್ಲಿ ಒಂದೊಂದು ಹಾಲಿಗೆ ಒಂದು ವಿಚಾರ ಉಂಟು. ಒಳ್ಳೆಯ ರೀತಿಯ ನಮಗೂ ಹೇಳ್ತಾರೆ ಡಾಕ್ಟರ್ಗಳು, ನಮಗೆ ಒಳ್ಳೆಯ ರೀತಿಯಾದಂತಹ ಕಾಂತಿ ಬರಬೇಕು ಅಂತಾದರೆ ಹಾಲು ಕುಡಿಬೇಕು ಅಂತೇಳಿ ಮಕ್ಕಳಿಗೆಲ್ಲ ಹೇಳ್ತಾರೆ. ಅದೇ ರೀತಿ ಹಾಲನ್ನು ಕಲ್ಲಿಗೆ ಹಾಕುವುದರಿಂದ ಕಾಂತಿ ಎಲ್ಲ ಬರ್ತದೆ. ಅದಕ್ಕೇನಾದ್ರೂ ನಿಯಮ ಇದೆಯಾ? ಅಂದರೆ ನಾವು ನೋಡ್ತೀವಿ ಕೆಲವು ಕಡೆ ನಾಗಪಂಚಮಿ ಅಂತ ಅಂದರೆ ಎಲ್ಲೇ ನಾಗರ ಕಲ್ಲಿರಲಿ ಹೋಗ್ಬಿಟ್ಟು ಹಾಲು ಎರಿತಾರೆ. ಅದಕ್ಕೊಂದು ಪ್ರಮಾಣ ಅಂತ ಇರುತ್ತಾ? ಅರ್ಧ ಲೀಟರ್ ಹಾಲು ಪ್ಯಾಕೆಟ್ ತೊಗೊಂಡು ಹೋಗ್ತಾರೆ, ಪೂರ್ತಿ ಸುರಿದ್ಬಿಟ್ಟು ಬಂದ್ಬಿಡ್ತಾರೆ. ಮಾರನೇ ದಿನ ಆ ಕಡೆ ಹೋಗೋದಲ್ಲ, ಹಾಗಿರುತ್ತೆ. ಅದು ಸ್ವಚ್ಛವಾಗಿರ್ಬೇಕು, ನಾಗ ಇರುವಂತ ಸ್ಥಳ ಅಂತಾರೆ. ಹೇಳ್ತೇನೆ ಅಂತ ಹೇಳಿದ್ರೆ, ಈ ಪ್ಯಾಕೆಟ್ ಅಂತ ಹೇಳುವಂಥದ್ದು ನಾವು ಹಾಲು ತರ್ತೇವೆ, ನಾವು ಅದನ್ನು ಕಮ್ಮಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಈ ಸರಳವಾಗಿ ನಾಗಾರಾಧನೆ ಮಾಡಲಿಕ್ಕೆ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಯಾಕೆ ಅಂತ ಹೇಳಿದರೆ ನಾಗಾರಾಧನೆ ಅಂತ ಹೇಳಿದರೆ ಕೃಷಿಗೆ ಸಂಬಂಧಪಟ್ಟು ಹೇಳಿದೆ. ಯಾಕೆ ಅಂತ ಹೇಳಿದರೆ ಇಡೀ ಒಂದು ಕೃಷಿಯನ್ನು ಕಾಪಾಡುವಂಥ ಕೆಲಸವನ್ನು ಸಹ ನಾಗರಾಜ ಮಾಡ್ತಾನೆ. ಯಾಕೆ ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು, ಅಲ್ಲಿ ಆ ಒಂದು ಕೃಷಿ ಅಂತ ಹೇಳಿ ಒಂದು ಭತ್ತ ಮಾಡಿದರೆ ಅದನ್ನು ಭತ್ತ ಆಗುವಾಗ ಅದಕ್ಕೆ ಇಲಿ, ಬೇರೆ ಬೇರೆ ರೀತಿಯಾದಂಥ ಕೀಟಗಳೆಲ್ಲ ಬರುವಂಥದ್ದುಂಟು. ಅದನ್ನೆಲ್ಲ ಸ್ವೀಕಾರ ಮಾಡಿ ಹಾಗೆಯೂ ಕಾಯ್ತಾನೆ ಅಂತ ಲೆಕ್ಕ. ಅದೇ ರೀತಿ ಆ ನಾಗನಿಗೆ ಆ ಕಲ್ಲಿನಲ್ಲಿ ನಾವು ಕೇಳ್ತಾ ಇದ್ದೀರಿ ನೀವು ಅಭಿಷೇಕವನ್ನು ಹೇಗೆ ಮಾಡಬೇಕು ಅಂತೇಳಿ. ಶುದ್ಧವಾದಂಥ ಹಾಲು ಅಂತ ಹೇಳಿದರೆ ನಾವು ದನದ ಹಾಲು ಕರೆದು ಒಳ್ಳೆಯ ಸ್ವಚ್ಛತೆಯ ಪಾತ್ರದಿಂದ ಆ ಹಾಲನ್ನೆಲ್ಲ ತಂದು ನಮ್ಮ ಮನೆಯಲ್ಲಿ ಮಾಡಿದಂತಹ ಮೊಸರು, ತುಪ್ಪ ಇತ್ಯಾದಿಗಳನ್ನೆಲ್ಲ ಜೋಡಣೆ ಮಾಡಿಕೊಂಡು ಆದಷ್ಟು ಶುದ್ಧೀಕರಣದಿಂದ ನಾವು ನಾಗನ ಆರಾಧನೆ ಮಾಡಿದರೆ ನಮಗೆ ಶೀಘ್ರವಾಗಿ ಫಲ ಸಿಗ್ತದೆ ಅಂತ ಹೇಳುವಂಥ ವಿಚಾರಗಳು ನಮ್ಮ ಊರಿನ ಕಡೆ ನಡೀತಾ ಇದೆ. ಅದೇ ಅದಕ್ಕೇನಾದರೂ ಇಂತಿಷ್ಟೇ ಹಾಲು ಹಾಕಬೇಕು ಅಂತ, ಯಾಕಂದರೆ ತೊಗೊಂಡೋಗಿ ಫುಲ್ ಹಾಲನ್ನ ಸುರಿದ್ಬಿಟ್ಟು ಬರ್ತಾರೆ. ಬಟ್ ಈ ನಾಗ ಇರುವಂತಹ ಜಾಗ ಬಹಳ ಸ್ವಚ್ಛವಾಗಿರಬೇಕು. ಆ ಜಾಗಕ್ಕೆ ನಾವು ಹೋಗೋವಾಗ ನಾವು ಕೂಡ ಅಷ್ಟೇ ಶುಭ್ರವಾಗಿರಬೇಕು ಅಂತಾರೆ, ಹೇಳ್ತಾರೆ. ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಅಂತ, ಯಾಕಂದರೆ ಅಷ್ಟು ಮಡಿಮೈಲಿಗೆ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ, ತಗೊಂಡು ಹೋಗಿ ಸುರಿತಾರೆ. ಇದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ನಾಗರ ಪಂಚಮಿ ದಿನ ಹೋಗಿ ಭಕ್ತಿಯಿಂದ ಕೈ ಮುಗ್ದು ಹಾಲು ಹಾಕಿ ಬಂದ್ಬಿಡ್ತೀರಿ, ಬಟ್ ಅದಾದ ಮೇಲೆ ಅದರ ಸ್ವಚ್ಛತೆ ಕಾಪಾಡೋದು ಕೂಡ ಜವಾಬ್ದಾರಿಯಾಗಿರುತ್ತೆ. ಖಂಡಿತವಾಗಿಯೂ. ಯಾಕೆ ಅಂತ ಹೇಳಿದರೆ ಆ ನಾಗನ ಶಿಲಾಮಯ ವಿಗ್ರಹ ಅಂತ ಹೇಳುವಂಥದ್ದು ಎಲ್ಲ ಕಾಂತಿಯನ್ನು ತೆಗೊಳ್ತದೆ ಅಂತ ಲೆಕ್ಕ. ಹಾಗಿರುವಾಗ ಹಾಲನ್ನು ಹಾಕುವುದರಿಂದ ಇಷ್ಟು ಹಾಲು ಹಾಕಿದ್ದೆಲ್ಲ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಆ ದಿವಸ ವರುಣನ ಕೃಪೆ ಆಗಬೇಕು ಅಂತ ಲೆಕ್ಕ, ಮಳೆ ಬರಬೇಕು ಅಂತ ಲೆಕ್ಕ. ಮಳೆ ಕಲ್ಲು ತೊಳೆಯೋದಕ್ಕೆ ಮಳೆ ಬರಬೇಕು, ಮಳೆ ಬರುತ್ತೆ ಅಂತಾರೆ. ಮಳೆ ಬರ್ತದೆ, ಆ ಅಭಿಷೇಕದಿಂದ ಆ ಮಳೆ ಬರ್ತದೆ. ಇಷ್ಟು ಹಾಲು ನದಿಗೆ ಸೇರಬೇಕು, ನದಿಯಿಂದ ಸಮುದ್ರಕ್ಕೆ ಸೇರಬೇಕು ಅಂತ. ಈ ಸಮಯದಲ್ಲಿ ಸಮುದ್ರದಲ್ಲಿ
ಎಷ್ಟೋ ಮೀನುಗಳು ಮೊಟ್ಟೆ ಇಡುವಂತಹ ಸಮಯ. ಅದಕ್ಕೆ ಬೇಕಾದಂತಹ ಆಹಾರಗಳು ಸಿಗುವುದಿಲ್ಲ. ಈ ಹಾಲಿನ ಮುಖಾಂತರ ಆ ಸಮುದ್ರಕ್ಕೆ ಸೇರಿ ಹಾಲಿನ ಮುಖಾಂತರ ಅದಕ್ಕೆ ಆಹಾರಗಳು ಸಿಗ್ತದೆ ಅಂತ ಹೇಳುವಂತ ಒಂದು ವೈಜ್ಞಾನಿಕ ಕಾರಣವೂ ಇದೆ. ಎಸ್, ಏನು ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳು, ಧಾರ್ಮಿಕ ಚಿಂತಕರಾಗಿರುವಂತ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿದ್ದಾರೆ. ಗೌರಿಯಮ್ಮ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾಳೆ ಬೆಳಗಾದ್ರೆ ನಾಗರ ಪಂಚಮಿ, ನಿಮ್ಮ ಕ್ಷೇತ್ರ ಕೂಡ ನಾಗನ ಕ್ಷೇತ್ರ. ದೂರಗಳಿಂದ ಭಕ್ತರು ಬಂದು ವಿಶೇಷ ಪೂಜೆ ಸಲ್ಲಿಸುವಂತಹ ಸ್ಥಳ ಅದು. ಸೊ ನಾಳೆ ನಾಗರ ಪಂಚಮಿ ಇರೋದ್ರಿಂದ ಏನೇನು ವಿಶೇಷತೆ ಇದೆ ಕ್ಷೇತ್ರದಲ್ಲಿ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಹೇಳಿ ಕೇಳಿ ಹಬ್ಬವೇ ನಾಗರ ಹಬ್ಬ, ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಹಬ್ಬ ಮುಕ್ತಿನಾಗ ಕ್ಷೇತ್ರದಲ್ಲಿ ತುಂಬ ವಿಶೇಷ. ಯಾಕೆ ಅಂತ ಹೇಳಿದರೆ ಇದು ಸ್ವಯಂ ನಾಗರಾಜನ ಇರ್ತಕ್ಕಂತಹ ಒಂದು ಕ್ಷೇತ್ರವೂ ಆಗಿದೆ. ಅವನಿರೋದ್ರಿಂದನೇ ಅಲ್ಲಿ ಹೇಳಿ ಕೆಲಸವನ್ನು ಮಾಡಿಸ್ಕೊಂಡಿರೋದಾದ್ರಿಂದ ಈ ಕ್ಷೇತ್ರದಲ್ಲಿ ಬರುವಂತಹ ಭಕ್ತರ ಕೈಯಿಂದ ನೇರವಾಗಿ ಭಗವಂತನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸುವಂತಹ ಒಂದು ಪರಿಪಾಠವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಬರುವ ಎಲ್ಲರ ಕೈಲೂ ನಾವೇ ಹಾಲು ಕೊಟ್ಟು ನಾಳೆ ಅಭಿಷೇಕವನ್ನು ಸಂಕಲ್ಪಪೂರ್ವಕವಾಗಿ ಅಭಿಷೇಕವನ್ನು ಮಾಡಿಸ್ತೀವಿ. ಇದು ಬಹಳ ವಿಶೇಷ. ಇನ್ನು ಬೃಹತ್ ಮುಕ್ತಿನಾಗನಿಗೆ ನವನೀತ ಅಲಂಕಾರ ಇರುತ್ತೆ. ಇದು ಮೂಲ ನಾಗನಿಗೆ ಭಕ್ತರ ಕೈಯಲ್ಲಿ ಅಭಿಷೇಕ ಇರುತ್ತೆ. ಬೃಹತ್ ನಾಗನಿಗೆ ನವನೀತ ಅಂದರೆ ಬೆಣ್ಣೆಯ ಅಲಂಕಾರ ಇರುತ್ತೆ. ಅದನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಆನಂದಮಯವಾಗಿರುತ್ತೆ. ನಾಗರಾಜನ ಆರಾಧನೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಮಟ್ಟದ ಆರಾಧನೆ. ಈ ಭೂಮಿ ಮೇಲೆ ಇರತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಅವರ ಜೀವಿತ ಕಾಲದಲ್ಲಿ ಏನಾದರೂ ಕೂಡ ಅವರು ಚೆನ್ನಾಗಿರಬೇಕು, ಸಂಸಾರ ಸುಖವನ್ನು ಪಡಿಬೇಕು ಅಂತಂದರೆ ನಾಗನನ್ನು ಆರಾಧನೆ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಮಾತಲ್ಲ, ಹಿಂದಿನಿಂದ ಪೂರ್ವಜರು ನಮಗೆ ಕಲಿಸಿಕೊಟ್ಟಿರತಕ್ಕಂತಹ ಒಂದು ಪರಿಪಾಠ. ಓಕೆ, ಎಸ್. ಇನ್ನು ನಾಗ ಪಂಚಮಿಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ರು. ಆದರೆ ನಾಗದೋಷ, ಅನೇಕ ರೀತಿಯಾದ ದೋಷಗಳನ್ನು ನೀವು ಕೇಳಿರ್ತೀರಿ. ಅಯ್ಯೋ, ನಾಗದೋಷ ನಮಗೆ ಯಾಕೆ ಬಂತು, ನಮ್ಮ ಕುಟುಂಬಕ್ಕೆ ಯಾಕೆ ಬಂತು ಅನ್ನೋದು ಹಲವರ ಪ್ರಶ್ನೆ ಆಗಿರುತ್ತೆ. ನಾಗದೋಷ ಮತ್ತು ನಾಗನ ಪೂಜೆ, ಅದ್ರ ಬಗ್ಗೆ ಮಾತಾಡೋಣ. ಗುರುಗಳೇ, ಈ ನಾಗದೋಷ ಅಂತ ಬರುತ್ತಲ್ಲ, ಯಾಕೆ ಬರುತ್ತೆ ಅದು? ಈಗ ನಮಗೆ ಗೊತ್ತಿರೋ ಹಾಗೆ ನಾವು ನಾಗನಿಗೇನೂ ತೊಂದರೆ ಮಾಡಿರೋದಿಲ್ಲ ನಮ್ಮ ಜೀವಿತಾವಧಿಯಲ್ಲಿ. ಆದರೆ ನನಗೆ ಏನೋ ಒಂದು ಕೆಲಸ ಕೈ ಹಿಡಿದಿದ್ದು ಆಗ್ತಾ ಇಲ್ಲ, ಎಲ್ಲದರಲ್ಲೂ ಅಡೆತಡೆ ಅಂತ ಕೇಳೋದಕ್ಕೆ ಹೋದಾಗ ನಾಗದೋಷ ಅಂದ್ಬಿಡ್ತಾರೆ. ಹಾಗೆ ನೋಡಿದ್ರೆ 10 ಜಾತಕ ತೋರಿಸಿದ್ರೆ ಅದರಲ್ಲಿ ಅರ್ಧಕ್ಕರ್ಧ ಜಾತಕದಲ್ಲಿ ನಾಗದೋಷ ಇದ್ದೇ ಇರುತ್ತೆ. ಯಾಕೆ ಬರುತ್ತೆ ನಾಗದೋಷ? ಯಾಕೆ ಅಂತ ಹೇಳಿದರೆ, ಷಟ್ಚಕ್ರ ಅಂತ ಹೇಳುವಂಥ ನಮ್ಮ ಆಜ್ಞಾಚಕ್ರದಿಂದ ಎಲ್ಲ ಷಟ್ಚಕ್ರ ಇದೆ. ಅದೆಲ್ಲ ನಾಗನಿಗೆ ವಿಶೇಷವಾಗಿ ನಮಗೆಲ್ಲ ಅನುಗ್ರಹ ಆಗುವಂತಹ ಚಕ್ರ ಅಂತ ಲೆಕ್ಕ. ಹಾಗಿರುವಾಗ ಈ ಮನು ಮತ್ತು ನಾಗ ಅಂತ ಹೇಳುವಂಥದ್ದು ಬಹಳ ವಿಶೇಷ ಅನ್ಯೋನ್ಯತೆ ಇರುವಂತಹ ಸಂಬಂಧ. ಒಂದು ಮನುಷ್ಯನ ಕಾಲ ಕಳೆದ ನಂತರ ಅವನಿಗೆ ಅಂತ್ಯ ಸಂಸ್ಕಾರ ಅಂತ ಹೇಳುವಂಥದ್ದಿದೆ. ಅದರ ನಂತರ ನಾವು ಗೋಮಾತೆಯನ್ನು ಎಷ್ಟೋ ವರ್ಷ ಸಾಕ್ತೇವೆ. ಅದು ದನ ಹಾಲು ಕೊಡ್ತದೆ. ಗೋಮಯ ಗೋಮೂತ್ರದಿಂದ ಹಿಡಿದು ಎಲ್ಲದೂ ಸಹ ನಮಗೆ ಬಹಳ ಉಪಯೋಗವಾಗ್ತದೆ. ಆದರೆ ಅದರ ಕಾಲ ಕಳೆದರೂ, ಅದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಜೀವಿತಾವಧಿಯಲ್ಲಿದ್ದಂತಹ ಪ್ರಾಣಿಗಳ ಕಾಲ ಕಳೆದರೂ ಸಹ ಅದಕ್ಕೆ ಅಂತ್ಯ ಸಂಸ್ಕಾರ ಅಂತ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಸರ್ಪನನ್ನು ಸಾಕುವುದಿಲ್ಲ. ಎಲ್ಲಿಯೋ ಕಾಡಿನಲ್ಲಿ ವಾಸಿಸ್ತಾ ಇರ್ತದೆ ಅಥವಾ ಬನದಲ್ಲಿ ವಾಸಿಸ್ತಾ ಇರ್ತದೆ. ಆದರೆ ಅದರ ಜೀವಿತ ಅವಧಿ ಕಳೆದ್ರೆ ಅದು ಯಾವ ಸ್ವರೂಪದಲ್ಲಿಯೂ ಆಗಿರ್ಬೋದು. ಸತ್ತ ನಂತರ ನಮ್ಮ ಕಣ್ಣಿಗೆ ಸಿಗ್ತದೆ. ಕಣ್ಣಿಗೆ ಸಿಕ್ಕಿದರೆ ಅದಕ್ಕೆ ಅಂತ್ಯ ಸಂಸ್ಕಾರ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬಿಟ್ಟರೆ 2ನೇ ಇರುವಂಥದ್ದು ಸರ್ಪನಿಗೆ ಮಾತ್ರ. ಹಾಗಿರುವಾಗ ಅದರಲ್ಲಿಯೂ ಸಹ ಹಾಗೆ ಅದು ಸತ್ತು ಎಷ್ಟೋ ಸಮಯ ಆದರೂ ನಮಗೆ ಸಿಕ್ಕಿದೆ ಅಂಥದ್ದು. ಕೆರೆಯಲ್ಲಿ ಅದು ಸತ್ತ ಹೋಗಿರ್ತದೆ. ಒಂದು 6 ತಿಂಗಳೆಲ್ಲ ಕಳೆದರೂ ಸಹ ಅದರ ನಮ್ಮ ಊರಿನಲ್ಲಿ ಜಾಲಿ ಕಟ್ಟ ಅಂತ ಹೇಳ್ತೇವೆ. ಅದರ ಒಂದು ಮೇಲ್ಗಡೆ ಒಂದು ಯು ಆಕಾರದಲ್ಲಿ ಇರ್ತದೆ. ಅದು ಏನೂ ಆಗಿರುವುದಿಲ್ಲ. ಅದು ನಾಗನೇ ಅಂತ ಹೇಳುವಂಥಕ್ಕೆ ವಿಶೇಷವಾಗಿ ನಮಗೆ ಅದು ತೋರಿಸ್ತದೆ ಅಂತ ಲೆಕ್ಕ. ಹಾಗಿರುವಾಗ ಅದರ ಆರಾಧನೆಯನ್ನು ನಾವು ಮಾಡಬೇಕು. ಅದರಲ್ಲಿ ಸಹ ಬೇರೆ ಬೇರೆ ನಾಗ ದೇವತೆಗಳಿದ್ದಾರೆ. ಅದರಲ್ಲಿ ಸಹ ಈ ಹಳದಿ ಸ್ವರೂಪದ ನಾವು ನಾಗರಾಜ ಅಂತ ಏನು ಹೇಳ್ತೇವೆ, ಅದಕ್ಕೆ ನಮ್ಮ ತುಳುನಾಡಿನಲ್ಲಿ, ನಮ್ಮ ತುಳು ಭಾಷೆಯಲ್ಲಿ ಒಳ್ಳೆಯವನು ಅಂತ ಹೆಸರು. ಎಡ್ಡೆನ್ನಾಯೆ ಅಂತ ನಮ್ಮ ತುಳು ಭಾಷೆಯಲ್ಲಿ ಹೇಳ್ತೇವೆ. ಎಡ್ಡೆನ್ನಾಯೆ ಅಂತ ಹೇಳಿದರೆ ಒಳ್ಳೆಯವ ಅಂತ. ಹಾಗಿರುವಾಗ ಯಾರಿಗೂ ಯಾವ ರೀತಿಯಿಂದಲೂ ಸಹ ಉಪದ್ರವವನ್ನು ಮಾಡುವುದಿಲ್ಲ. ಮತ್ತೊಂದು ವಿಚಾರ, ಈ ಅಂತ್ಯ ಸಂಸ್ಕಾರವನ್ನು ನಾಗದೇವತೆಗಳಿಗೆ ಯಾಕೆ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ ನೀವು ಕೇಳಬಹುದು. ಈ ವಿಷಜಂತುಗಳೆಲ್ಲ, ಸರೀಸೃಪಗಳು ಅಂತ ಹೇಳ್ತೇವೆ, ವಿಷಜಂತುಗಳೆಲ್ಲ ಸತ್ತರೆ ಅದರ ವಿಷ ಅಂತ ಹೇಳುವಂಥದ್ದು ಎಷ್ಟಿರ್ತದೆ ಅಂತ ಹೇಳಿದರೆ, ನಮ್ಮ ಕೂದಲಿನ
ಒಂದು ಕೂದಲಿನ ಎಳೆಯನ್ನು ನಾವು ಆ ವಿಷಕ್ಕೆ ಹಾಕಿ ನಮಗೆ ಎಲ್ಲಿಯಾದರೂ ತಾಗಿದ್ರೆ ಅದರ ವಿಷ ನಮಗೆ ಸಾಕಂತೆ. ಹಾಗಿರುವಾಗ ಅದನ್ನು ಸಂಸ್ಕಾರ ಮಾಡಿ, ಅದನ್ನು ಹೊತ್ತಿಸಿ ಅದಕ್ಕೆ ಸಂಸ್ಕಾರ ಮಾಡಿದರೆ ವೈಜ್ಞಾನಿಕವಾಗಿಯೂ ಒಳ್ಳೆಯದೇ ಅಂತ ಲೆಕ್ಕ. ಹಾಗಿರುವಾಗ ಈ ಇಡೀ ಭೂಮಂಡಲ ನಾವು ನಾಗದೇವರು ಕೊಟ್ಟಂತಹ ಭಿಕ್ಷೆ ಅಂತ ಲೆಕ್ಕ. ನಾವು ಇವತ್ತು ನಮ್ಮ ಜಾಗ, ನಮ್ಮ ಇಷ್ಟು ಎಕರೆ ಅಂತ, ನಮ್ಮ ಇಷ್ಟು ಕುಮಟೆ ಅಂತ ಹೇಳುವಂಥ ನಿಮ್ಮ ಈ ಆಡು ಭಾಷೆ ಇರ್ಬೋದು. ಆದರೆ ಏನಿದ್ರೂ ಸಹ ಅದಕ್ಕೆಲ್ಲ ಒಡೆಯ ಯಾರು? ನಾಗರಾಜ. ಅಲ್ಲಿ ಒಂದು ನೀರು ತೆಗಿಬೇಕು, ಸರ್ಪದ ಹೆಡೆ ಮೇಲೆ ನಿಂತಿದೆ ಅಂತ. ಹೌದು, ಸಂಕರ್ಷಣ ಅದರಲ್ಲಿ ಹೇಳ್ತೇವೆ. ನಿಮ್ಮ ಗುರುತ್ವಾಕರ್ಷಣ ಬಲದ ರೀತಿಯಲ್ಲಿಯೇ ಇದ್ದಾನೆ, ಅವನು ಸ್ವಲ್ಪ ಅಲ್ಲಾಡಿಸಿದ್ರೂ ಭೂಕಂಪ ಆಗ್ತದೆ. ಅದಕ್ಕೋಸ್ಕರವಾಗಿ ಹಾಲನ್ನು ಹಾಕಿರ್ಬೋದು, ನಾಗನ ಆರಾಧನೆಯನ್ನು ಮಾಡುವಂಥದ್ದು. ನಾಗರ ಪಂಚಮಿ ಖಂಡಿತವಾಗಿ ಆರಾಧನೆ ಮಾಡಬೇಕು. ನಾವು ಪ್ರತಿನಿತ್ಯವೂ ನಾಗನನ್ನು ನೆನೆಸಬೇಕು ಅಂತ ಹೇಳುವಂಥದ್ದು ಹೇಳ್ತೇವೆ. ಅದೇ ರೀತಿ ನಮ್ಮ ಕಡೆ ಬೇರೆ ಬೇರೆ ರೀತಿಯಾದಂತಹ ನಾಗದೇವತೆಗಳಿಗೆ ಉಪದೇವತೆಯಾಗಿ ಬ್ರಹ್ಮ ಅಂತೇಳಿ ಇರ್ತದೆ, ನಾಗಬ್ರಹ್ಮ ಅಂತ. ನಾಗಬ್ರಹ್ಮ ಅಂತ ಹೇಳಿದರೆ ವೀಣಾಧಾರ ಸ್ವರೂಪದಲ್ಲಿಯೂ ಇರ್ತಾನೆ, ಬೇರೆ ಬೇರೆ ಸ್ವರೂಪದಲ್ಲೂ ಇರ್ತದೆ. ಅದೇ ರೀತಿ ಪಡುಮಲೆಯಲ್ಲಿ ನಾಗಬ್ರಹ್ಮರ ಮೂಲ ಸ್ಥಾನ ಇರ್ತದೆ. ನಮ್ಮ ಈ ಕಡೆ ಬೆಳ್ತಂಗಡಿ ಕಡೆಗೆ ಮೇಲಂತ ಬಿಟ್ಟು ಅಂತ ಹೇಳುವಂಥಲ್ಲಿ ನಾಗಬ್ರಹ್ಮ ಅಂತ ಸ್ಥಾನ ಉಂಟಲ್ಲಿ. ಅಲ್ಲಿ ದೇವರಿಗೆ ದೇವಾಲಯ ಕಟ್ಟಿದ್ದಾರೆ, ದೇವಸ್ಥಾನವೇ ಮಾಡಿದ್ದಾರೆ. ಆ ಗರ್ಭಗುಡಿಯ ಒಳಗೆ ಹುತ್ತದ ಹಿಂದೆಯೇ ನಿಮ್ಮ ಚಾನಲ್ನಲ್ಲಿ ತೋರಿಸ್ತಾ ಇದ್ದೀರಿ, ಅದೇ ಆ ನಾಗಬ್ರಹ್ಮ ಅಂತ ಹೇಳುವುದನ್ನು ಮಾಡಿದ್ದೀರಿ ನೀವು ಅವತ್ತು. ಆ ಬ್ರಹ್ಮನ ಹಿಂದೆ ಬೇಕಾದಷ್ಟು ಹುತ್ತ ಬೆಳ್ಕೊಂಡುಂಟು, ನಾಗನ ಸಂಚಾರ ಉಂಟು. ಪ್ರತಿನಿತ್ಯವೂ ಅರ್ಚಕರು ಒಳಗೆ ಹೋಗ್ಬೇಕು ಅಂತಾದ್ರೆ 1 ನಿಮಿಷ ಬಾಗಿಲು ತೆಗೆದು ಸರಿಯಾಗಿ ನೋಡ್ಬೇಕವ ಅವರಿದ್ದಾರಾ ಇಲ್ವಾ ಅಂತೇಳಿ. ಅಷ್ಟು ಅನ್ಯೂನ್ಯತೆ ಇದೆ. ಎಷ್ಟು ಭಕ್ತರನ್ನು ಕಂಡರೂ ಸಹ ಕಣ್ಣಿಗೆ ಖಂಡಿತವಾಗಿ ಕಾಣ್ತದೆ. ಬೇರೆ ಬೇರೆ ಸ್ವರೂಪದಲ್ಲಿ, ಬೇರೆ ಬೇರೆ ಆಕಾರದಲ್ಲಿ, ಬೇರೆ ಬೇರೆ ಸಣ್ಣದು ದೊಡ್ಡದು ಅಂತ ಹೇಳುವಂಥ ಬೇರೆ ಬೇರೆ ರೀತಿಯಾದಂತಹ ಆಕಾರದಲ್ಲಿ ದೇವರು ಕಾಣ್ತಾ ಇದ್ದಾರೆ. ಇನ್ನು ನಾಗರ ಪಂಚಮಿ ನಾಳೆ. ನಾಗರ ಪಂಚಮಿ ಆಚರಣೆ ಹೇಗಿರಬೇಕು? ಮನೆಯಲ್ಲೇ ಸರಳವಾಗಿ ನಾಗರ ಪಂಚಮಿ ಆಚರಣೆ ಮಾಡ್ತಾರೆ ಅಂತ ಅಂದರೆ ನಾಗನ ಆರಾಧನೆಯನ್ನು ಹೇಗೆ ಮಾಡಬೇಕು? ಖಂಡಿತ ಮನೆಯಲ್ಲೇ ಕೂಡ ಮಾಡಬಹುದು. ಎಲ್ಲರೂ ಕೂಡ ದೇವಾಲಯಗಳಿಗೆ ಹೋಗ್ತಾರೆ ಅಂತಲೂ ಏನಿಲ್ಲ. ಹಿಂದೆ ಎಲ್ಲ ಮನೆಗಳಲ್ಲಿ ಕೂಡ ಮಾಡುವಂಥ ಅಭ್ಯಾಸ ಇತ್ತು. ಮನೆಯಲ್ಲಿ ಮಾಡುವಾಗ ಏನು ಮಾಡಬೇಕಂದ್ರೆ ಅಕ್ಕಿ ಹಿಟ್ಟನ್ನೇ ಕಲಿಸ್ಕೊಂಡು ಒಂದು ದೊಡ್ಡ ಬಟ್ಟಲಿನ ರೂಪದಲ್ಲಿ ಅಥವಾ ತೊಟ್ಟಿಲಿನ ರೂಪದಲ್ಲಿ ಒಂದು ಅಕ್ಕಿ ಹಿಟ್ಟನ್ನು ಮಾಡಿಟ್ಕೊಂಡು ಅದರಲ್ಲಿ ಒಂದು ಸಣ್ಣದಾದ ಒಂದು ನಾಗನ ಆಕೃತಿ ಮತ್ತು ಒಂದು ಸ್ವಲ್ಪ ದೊಡ್ಡ ಗಾತ್ರದ ನಾಗನ ಆಕೃತಿಯನ್ನು ಎರಡನ್ನೂ ಮಾಡಿಟ್ಕೊಂಡು ಅದಕ್ಕೆ ಶುದ್ಧ ಹಾಲು ಅಂದರೆ ಕಾಯಿಸೋದಕ್ಕೆ ಮುಂಚೆ ಇರುವಂತಹ ಹಸಿ ಹಾಲಿನಲ್ಲಿ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಬೆಣ್ಣೆ ಅಥವಾ ತುಪ್ಪವೂ ಅಷ್ಟೇ ಎಂಜಲು ಆಗಿಲ್ಲದೆ ಇರೋಂತಂದರೆ ನಾವು ಉಪಯೋಗಿಸಿ ಬಿಟ್ಟಂಥದ್ದನ್ನಲ್ಲ, ಆಗಲೇ ತೆಗೆದಂತಹ ಹೊಸ ತುಪ್ಪವನ್ನು, ಮನೆಯಲ್ಲೇ ತೆಗೆದಂಥ ತುಪ್ಪ ಆದರೆ ಒಳ್ಳೆಯದು. ಅದನ್ನು ತುಪ್ಪವನ್ನು ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಭತ್ತದ ಅರಳು, ನೆನೆಸಿದಂತಹ ಕಡಲೆಕಾಳು, ಚಿಗಲಿ, ತೆಂಬಿಟ್ಟು, ಸಿಹಿ ಉಂಡೆಗಳು, ಈ ಥರದ್ದನ್ನು ಏನಾದರೂ ಕೂಡ ನಿವೇದನಕ್ಕೆ ಇಟ್ಕೊಳ್ತಕ್ಕಂಥದ್ದು. ಇದು ತುಂಬ ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ತಕ್ಕಂತಹ ಪದ್ಧತಿ. ಯಾಕಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಯಾರು ನಾಗನ ವಿಗ್ರಹಗಳನ್ನು ಇಟ್ಕೊಂಡಿರೋದಿಲ್ಲ. ಹಾಗಾಗಿ ಇದನ್ನು ಮಾಡಿ ಅವತ್ತಿನ ದಿವಸ ಆದಮೇಲೆ ಅದನ್ನು ವಿಸರ್ಜನೆಯನ್ನು ಮಾಡೋದು ಸುಲಭವಾದದ್ದು. ಇಲ್ಲಾಂದರೆ ಹುತ್ತಗಳಿಗೆ ಅಥವಾ ನಾಗರ ಕಲ್ಲಿಗೆ ಹೋಗಿ ಹಾಲಿನ ಅಭಿಷೇಕವನ್ನು ಬೆಳಿಗ್ಗೆ ಹೋಗಿ ಮಾಡಿ ಬರುವಂಥದ್ದು. ಆದರೆ ಹುತ್ತಕ್ಕೆ ಅಭಿಷೇಕ ಮಾಡುವಂತಹ ಪ್ರಸಂಗದಲ್ಲಿ ಸ್ವಲ್ಪ ತಪ್ಪುಗಳು ನಡೀತಾ ಇದೆ. ಏನಂದರೆ ಏನು ಹೇಳಿದೆ ಅಂದರೆ ಕೇವಲ 3 ಉದ್ದರಣೆಯಷ್ಟು ಹಾಲನ್ನು ಪ್ರೋಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ ಹೊರತು ಲೀಟರ್ಗಟ್ಟಲೆ ಹಾಲನ್ನು ಹುತ್ತದೊಳಗೆ ಹಾಕಿ ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ನಮ್ಮ ಜನರ ಭಕ್ತದ ಪರಮಾವಧಿ ಹೇಗಿರುತ್ತೆ ಅಂದರೆ ಅರ್ಧ ಲೀಟರ್ ಹಾಲು ಒಯ್ದು ಬಿಡ್ತಾರೆ. ಅದನ್ನ ನಾವು ಕೇಳಿದೆ ಗುರುಗಳಿಗೆ, ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ತಗೊಂಡು ಹೋಗ್ತಾರೆ, ಅಕಸ್ಮಾತ್ ಒಳಗಡೆ ಏನಾದ್ರು ಜೀವಿ ಇದ್ರೆ ಅದು ಉಸಿರು ಕಟ್ಟಿ ಸತ್ತೇ ಹೋಗುತ್ತೆ, ಅದು ಮಹಾಪಾಪವಾಗಿ ಹೋಗುತ್ತೆ. ಕೇವಲ ಹುತ್ತಕ್ಕೆ ಪ್ರೋಕ್ಷಣೆ ಮಾಡಿ ಅಂತ ಹೇಳಿರೋದು. ನಾವು ಮಾಡಿದ ಹಾಲು ಎಲ್ಲಿ ಹೋಗುತ್ತೆ? ಹುತ್ತದ ಮಣ್ಣು ಹೀರಿಕೊಳ್ಳುತ್ತೆ. ಅಷ್ಟೇ ನಾವು ಮಾಡಬೇಕಾಗಿರೋದು. ನಾವು ಹಾಲಿಗೆ, ನೀವು ಹುತ್ತಕ್ಕೆ, ಹಾವಿಗೆ ನಾವು ನೇರವಾಗಿ ಅದರ ಬಾಯಿಗೆ ಹಾಲನ್ನು ಹಾಕ್ತಾ ಇಲ್ಲ. ಹುತ್ತಕ್ಕೆ ಯಾಕೆ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ. ಹುತ್ತದ ಮಣ್ಣು ಈ ಹಸಿ ಹಾಲನ್ನು ಹೀರ್ಕೊಂಡಾಗ ಯಾವುದು ಹುತ್ತದಲ್ಲಿ ಹಾವಿದೆ ಅನ್ನೋಕ್ಕೆ ಒಂದು ಗುರುತಿರುತ್ತೆ. ಅದು ಓಡಾಡುವಂತಹ ಜಾಗ ಬಹಳ ನಯವಾಗಿರುತ್ತೆ, ಹುತ್ತದ ಬಾಯಿ.
ಆ ಜಾಗದಲ್ಲಿ ಆ ಹಾವಿನ ಮೈನಲ್ಲಿರ್ತಕ್ಕಂತಹ ಕೆಲವು ಅಂಶಗಳು ಈ ಮಣ್ಣಿನಲ್ಲಿ ಬೆರೆತು ಹೋಗಿರುತ್ತೆ. ಆಗ ಈ ಏನಾದ್ರು ನಾವು ಹಾಲನ್ನು ಪ್ರೋಕ್ಷಣೆ ಮಾಡಿದಾಗ ಒಂದು ರೀತಿಯ ಪರಿಮಳ ಅಲ್ಲಿಂದ ಹೊರಕ್ಕೆ ಬರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಪ್ರೋಕ್ಷಣೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಒಂದು 3 ಪ್ರದಕ್ಷಿಣೆಯನ್ನು ಮಾಡ್ತೀವಿ. ಈ ಪ್ರದಕ್ಷಿಣೆ ಮಾಡುವ ಕಾಲದಷ್ಟು ಹೊತ್ತು ನಾವು ಅಲ್ಲಿ ಇರಬೇಕು, ಹುತ್ತದ ಸಮೀಪದಲ್ಲಿ ಇರಬೇಕು. ನಾವೇ ಹಾಕಿದ ಹಾಲಿನಿಂದ ಬಂದಂತಹ ಪರಿಮಳವನ್ನು ನಾವು ಆಘ್ರಾಣಿಸ್ಕೊಳ್ಬೇಕು. ಆಗ ಅದರಲ್ಲಿರ್ತಕ್ಕಂತಹ ಮೆಡಿಸಿನಲ್ ವ್ಯಾಲ್ಯೂಸ್ ಏನಿದೆ ಅದೆಲ್ಲವೂ ಶರೀರಕ್ಕೆ ಹೋಗುತ್ತೆ. ಆವಾಗ ಚರ್ಮದ ರೋಗಗಳಿದ್ರೆ, ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿಗೆ ಇದು ಅತ್ಯಂತ ಶ್ರೇಷ್ಠ ಮಟ್ಟದ ವೈದ್ಯಕೀಯ ಉಪಚಾರವೂ ಆಗಿರುತ್ತೆ. ಹಾಗಾಗಿ ಇಷ್ಟೇ ಕೆಲಸವನ್ನು ನಾವು ಮಾಡಬೇಕಾಗಿರೋದು. ವೈಜ್ಞಾನಿಕವಾಗಿಯೂ ಹುತ್ತಕ್ಕೆ ಪೂಜೆ ಮಾಡೋದು ಒಳ್ಳೆಯದು, ಸಾಮಾಜಿಕವಾಗಿಯೂ ಒಳ್ಳೆಯದು, ಪೌರಾಣಿಕವಾಗಿಯೂ ಒಳ್ಳೆಯದಾಗಿರ್ತಕ್ಕಂಥದ್ದು. ಇಷ್ಟನ್ನು ಮಾಡಿದರೆ ಸಾಕು, ನಾವು ಮಾಡಿದಂತಹ ಪೂಜೆ ಫಲಿಸತ್ತೆ. ಈ ರೀತಿ ಮಾಡಬೇಕೆ ಹೊರತು ದಯಮಾಡಿ ಯಾರು ವೀಕ್ಷಕರು ಹಾಲನ್ನು ಲೀಟರ್ಗಟ್ಟಲೆ ಹುತ್ತಕ್ಕೆ ಹಾಕಬೇಡಿ ಅಂತ ಹೇಳೋದನ್ನ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ನಾಗದೋಷಗಳಿಗೆ ಪರಿಹಾರ ಮಾಡ್ತಾರಲ್ಲ, ಈಗ ನಾಗ ಅಂದ ತಕ್ಷಣ ನಾವು ಬೇರೆ ಬೇರೆ ದೇವರುಗಳಲ್ಲಿ ನಾವು ನಾಗನನ್ನ ಕಾಣ್ತೀವಿ. ಅಂದ್ರೆ ಗಣಪತಿಯ ಹೊಟ್ಟೆಗೆ ನಾಗ ಸುತ್ತಕೊಂಡಿರೋದು, ವಿಷ್ಣು ಅಥವಾ ನಾಗನ ಮೇಲೆ ಅದ್ರ ಮೇಲೆ ಮಲಗಿರುತ್ತಾನೆ, ಶಿವನಿಗೆ ಕಂಠದಲ್ಲಿ ನಾಗಾಭರಣ ರೂಪವಾಗಿ, ಗರುಡನಿಗೆ ಕಂಕಣ ನಾಗ, ಸುಬ್ರಹ್ಮಣ್ಯನನ್ನು ಕೂಡ ಸ್ವಯಂ ನಾಗ. ಸೊ ಹೇಗೆ ನಾಗನ ಶಾಂತಿ ಅಂತ ಮಾಡ್ತಾರೆ ಅಥವಾ ನಾಗನ ಉಪಾಸನೆ ಅಂತ ಮಾಡ್ತಾರೆ, ದೋಷಗಳಿದ್ರೆ ಪರಿಹಾರವಾಗಿ ಇಂಥದ್ದು ಮಾಡಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಇರಬೇಕು, ಎಲ್ಲಿ ಮಾಡಬೇಕು? ಎಲ್ಲರೂ ಕುಕ್ಕೆ ಕ್ಷೇತ್ರಕ್ಕೆ ಹೋಗ್ತಾರೆ, ಅದು ಬಿಟ್ಟು ಬೇರೆ ಯಾವುದಾದ್ರೂ ಸ್ಥಳ ಇದೆಯಾ ಅಥವಾ ಕುಕ್ಕೆಯಲ್ಲೇ ಯಾಕೆ ಮಾಡ್ತಾರೆ? ಒಂದು ನಾಗನ ದೋಷಗಳಿಗೆ ನಾವು ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು ವಿಚಾರ ಆಗಿರುವಾಗ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳುವಂಥದ್ದು ಬಹಳ ಹಿಂದಿನಿಂದಲೂ ಪ್ರಾಚೀನದಿಂದಲೂ ಬಂದಂತಹ ಸಾನ್ನಿಧ್ಯ. ನಾಗನ ದೋಷಗಳು ಯಾಕೆ ನಮಗೆ ಬರ್ತದೆ ಅಂತ ಹೇಳುವಂಥದ್ದು, ಆಗ ಹೇಳಿದ ಷಟ್ಚಕ್ರಗಳು ನಮ್ಮ ದೇಹದಲ್ಲಿ ಇದೆ. ಹಾಗಿರುವಾಗ ನಮ್ಮ ಮೆದುಳು ಅಂತ ಹೇಳುವಂಥದ್ದು ನಾಗನ ಹೆಡೆಯ ಸ್ವರೂಪದಲ್ಲಿ ಇದೆ ಅಂತ ಹೇಳುವಂಥದ್ದು. ಹಾಗಿರುವಾಗ ನಾವು ಮಾಡುವಂತಹ ಪ್ರತಿನಿತ್ಯದ ತಪ್ಪುಗಳು ಯಾವುದು, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವು ತಪ್ಪುಗಳಾಗ್ತದೆ. ಹಾಗಾದರೆ ಸರ್ಪದೋಷ ನಾಗದೋಷ ಅಂತ ಹೇಳುವಂಥದ್ದು ನಾಗನಿಗೆ ಹೊಡೆದರೆ ಅಥವಾ ನಾಗನಿಗೆ ಸಂಬಂಧಪಟ್ಟು ಕೆಲಸ ಮಾಡಿದರೆ, ಅಥವಾ ಕೆಲವರು ಹೇಳ್ತಾರೆ ನಾವು ನಾಗನ ಇದಕ್ಕೆ ಏನೂ ಮಾಡಲಿಲ್ಲ, ನಮಗೂ ಯಾಕೆ ಜ್ಯೋತಿಷ್ಯ, ನಾನು 4-5 ಕಡೆ ಹೋದೆ ನನಗೆ ದೋಷಗಳು ಕಾಣಿಸ್ತಾ ಉಂಟು. ಹಾವಿನ ರೋಷ 12 ವರ್ಷ ಅಂತಾರೆ. ಅದು ಕೇವಲ 12 ವರ್ಷ ಅಲ್ಲ, ಕಳೆದ ಜನ್ಮದಲ್ಲಿ ನಾವೇನಾದ್ರೂ ತೊಂದರೆ ಮಾಡಿದಿದ್ರು ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಈ ಜನ್ಮದಲ್ಲಿ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳಾಗಿದ್ದು ಸಂಕಲ್ಪದಲ್ಲಿ ನಾವು ಹೇಳ್ತೇವೆ, ಹಿ ಜನ್ಮನಿ ಪೂರ್ವ ಜನ್ಮನಿ ಜನ್ಮ ಜನ್ಮಾಂತರೇಶು ಬಾಲ್ಯ ಯೌವನ ಕೌಮಾರ್ಯ ಅಂತ ಹೇಳುವಂತಹ ಮಹಾಸಂಕಲ್ಪದಲ್ಲಿ ಹೇಳ್ತೇವೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹೋದ ಜನ್ಮದಲ್ಲಿ ಮಾಡಿದಂತಹ ಪುಣ್ಯಾಂಶ ನಮಗೆ ಈ ಜನ್ಮದಲ್ಲಿ ಒಳ್ಳೆ ರೀತಿಯಾದಂಥ ಶರೀರ ಸಿಕ್ಕಿದೆ, ಯಾವುದೇ ನ್ಯೂನತೆಗಳಿಲ್ಲದೆ. ಹಾಗಾದರೆ ಅದನ್ನು ನಾವೇನು ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯಾಂಶ ಅಲ್ಲ, ಅದು ಹೋದ ಜನ್ಮದಲ್ಲಿ ಮಾಡಿದಂಥ ಪುಣ್ಯಾಂಶ. ಅದೇ ರೀತಿ ಕೆಲವು ಸಲ ದೋಷಗಳು ಮಾಡಿದ್ದು ಈ ಜನ್ಮದ್ದು ಮಾತ್ರ ಅಲ್ಲ, ಹಾಗಾದರೆ ಹೋದ ಜನ್ಮದ್ದು ಸಹ ಅಂಟಿಕೊಳ್ತದೆ ಅಂತ. ಅಷ್ಟೇ ಅಲ್ಲ, ನಾವು ನಮ್ಮ ಹಿರಿಯರಿಂದ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೇಗೆ ನಾವು ನಮಗೆ ಗೊತ್ತಿಲ್ಲದೆ ಅದು ನಮಗೆ ಬರ್ತದೆ, ಅದು ಅವರ ಆಸ್ತಿ ಬರ್ತದೆ, ಅವರ ಚಿನ್ನ ಬರ್ತದೆ, ಆಸ್ತಿ ಬೇಕು, ಚಿನ್ನ ಬರ್ತದೆ, ಹಾಗಾದ್ರೆ ಪುಣ್ಯಾಂಶ ಬರ್ತದೆ, ಪಾಪಾಂಶವೂ ಬರ್ತದೆ. ಕರೆಕ್ಟ್, ಅದು ಕೂಡ ಟ್ರಾನ್ಸ್ಫರ್ ಆಗುತ್ತೆ, ಖಂಡಿತವಾಗಿಯೂ ಆಗ್ತದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಈ ತರದ್ದೇನೋ ನಾಗದೋಷ ಇದೆ ಅಂತ ಅವ್ರು ಅದನ್ನ ಪರಿಹಾರ ಮಾಡ್ತಾರೆ. ಇನ್ನೊಂದಷ್ಟು ವರ್ಷ ಬಿಟ್ಟು ಅವ್ರ ಜಾತಕ ತೋರಿಸಿದಾಗ ಹಾಗಾದ್ರೆ ನಾಗದೋಷ ಅಲ್ಲಿಗೆ ಮುಗ್ದು ಹೋಗುತ್ತೆ, ಯಾಕಂದ್ರೆ ಪರಿಹಾರ ಮಾಡಿಸಿದ್ನಲ್ಲ. ಅಥವಾ ಹೊಸದಾಗಿ ಜಾತಕ ನೋಡಿದವರು ಇಲ್ಲ ನಿಮಗೆ ನಾಗದೋಷ ಇದೆ ಅಂತ ಹೇಳ್ತಾರಂತೆ. ಸೊ ಅದು ಹೆಂಗೆ, ಅದನ್ನ ಯಾವ ರೀತಿ ನೋಡಬೇಕು ಅಂತ ನಾನು ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತೀನಿ. ಒಂದು ಚಿಕ್ಕ ವಿರಾಮದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.